ದೊಡ್ಡ ಮನೆಯ ದೊಡ್ಡಗೌಡರ ಒಡತಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಇವತ್ತೇ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಆ ಅಂತ್ಯಕ್ರಿಯೆ ನಡೆಯೋ ಸ್ಥಳಕ್ಕೆ ಚೆನ್ನಮ್ಮ ಪಾರ್ಥಿವ ಶರೀರ ಕೂಡ ರವಾನೆ ಆಗುತ್ತೆ. ಮಧ್ಯಾಹ್ನ ನಮಗೆ ಕುಟುಂಬದ ಮೂಲಗಳಿಂದ ಸಿಕ್ಕಿರುವಂತಹ ಒಂದು ಮಾಹಿತಿಯನ್ನು ಗಮನಿಸೋದಾದರೆ ಮಧ್ಯಾಹ್ನ 2 ಗಂಟೆಯಿಂದ 4:15 ನಡುವೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಈ ಅಂತ್ಯಕ್ರಿಯೆ ನಡೆಯುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈ ಒಂದು ಅಂತ್ಯಕ್ರಿಯೆ ನಡೆಯಲಿದೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಸಚಿವರು, ಕೇಂದ್ರ ಸಚಿವರು ಎಲ್ಲ ಭಾಗಿಯಾಗ್ತಾರೆ ಅನ್ನೋ ಸುದ್ದಿ ಇದೆ. ಅಂತ್ಯ ಸಂಸ್ಕಾರ ಸ್ಥಳಕ್ಕೆ ಚೆನ್ನಮ್ಮ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಫ್ಕೋರ್ಸ್ ಸಹಜವಾಗಿ ಭೇಟಿ ಕೊಡ್ತಾರೆ ಅನ್ನೋ ಸುದ್ದಿ ಇದೆ. ನೋಡಿ, ಯಾವಾಗಲೂ ಅಷ್ಟೇ ಒಂದು ಜೀವನ ಚೆನ್ನಾಗಿರಬೇಕು ಅಂತ ಹೇಳಿದರೆ ಅದಕ್ಕೆ ಕಾರಣ ಆರೋಗ್ಯಕರ ಹಾರ್ದಿಕ ಸಂಬಂಧ ಅಂತ ಕರಿತೇವೆ. ಹರ್ಷದ ಗುಟ್ಟು ಸಂಬಂಧದಲ್ಲಿದೆ ಅಂತ ನಾವು ಹೇಳ್ತಾ ಇರ್ತೇವೆ. ಇವತ್ತಿನ ನಮ್ಮ ಪೀಳಿಗೆಗೆ ಈ ಕುಡಿ ಅಥವಾ ದೇವೇಗೌಡರು ಮತ್ತು ಚೆನ್ನಮ್ಮ ಅವರ ಆ ದಾಂಪತ್ಯ ಜೀವನದ ಅನೇಕ ಮಜಲುಗಳನ್ನು, ಆ ಸಂದರ್ಭಗಳನ್ನು ನಾವು ಗಮನಿಸಿದಾಗ ಹೀಗೂ ಇದೆಯಾ, ಹೀಗೂ ಇರುತ್ತಾ. ಇವತ್ತು ನಾವೆಲ್ಲ ಫಾಸ್ಟ್ ಫಾರ್ವರ್ಡೆಡ್ ಯುಗದಲ್ಲಿ ಜೀವನವನ್ನು ಅರ್ಥ ಮಾಡ್ಕೊಳ್ಳೋದಿರಲಿ, ಅನುಭವಿಸೋದಿರಲಿ, ಅದಕ್ಕೆಲ್ಲ ಸಮಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ದೊಡ್ಡ ಓಘದಲ್ಲಿ ವೇಗವಾಗಿ ನಾವು ಓಡ್ತಾ ಇದ್ದೀವಿ. ಆದರೆ ಹಿರಿಯರೆಲ್ಲ ಹೇಗಿದ್ರು, ಹೇಗೆ ಜೀವನ ಮಾಡ್ತಾ ಇದ್ರು ಅನ್ನೋದನ್ನು ಜ್ಞಾಪಿಸಿಕೊಳ್ಳಲಿಕ್ಕೂ ಕೂಡ ಇವತ್ತಿನ ಈ ದೃಶ್ಯಾವಳಿಗಳು, ಈ ಸಂದರ್ಭ, ಈ ಸನ್ನಿವೇಶ ನಮ್ಮ ಅವಲೋಕನಕ್ಕೂ ಕೂಡ ಕಾರಣವಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ರಾಜಕಾರಣದ ಕುಟುಂಬಗಳಲ್ಲಿ ಸಹಜವಾಗಿ ರೈವಲ್ರಿ ಕೂಡ ಇರುತ್ತೆ ಅಲ್ವೇ. ಆದರೆ ಅದೆಲ್ಲವನ್ನ ಮರೆತು ಈ ಕ್ಷಣ ಇದೆಯಲ್ಲ, ಪ್ರಕೃತಿ ಎಲ್ಲದಕ್ಕಿಂತ ದೊಡ್ಡದು ಅನ್ನೋದಕ್ಕೆ ಒಂದು ನಮಗೆ ಮನವರಿಕೆ ಮಾಡ್ತಾ ಇದೆ. ಎಸ್, ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಪಂಚಗವ್ಯ, ಪುಣ್ಯ ಹವನ, ಕಿರಿಯ ಮಗನಿಂದ ಕರ್ಣಪಠಣ, ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿವಿಧಾನಗಳನ್ನು ಇಲ್ಲಿ ಕೈಗೊಳ್ಳಲಾಗುತ್ತೆ. 3 ಗಂಟೆ ಅಷ್ಟೊತ್ತಿಗೆ ಅಂತ್ಯಕ್ರಿಯೆ ಸ್ಥಳಕ್ಕೆ ಪಾರ್ಥಿವ ಶರೀರ ರವಾನೆ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಅಶ್ವವೇಗ ನ್ಯೂಸ್ಗೆ ಅರ್ಚಕ ಮಹೇಶ್ ಶರ್ಮಾ ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂತ್ಯಕ್ರಿಯೆ ಸ್ಥಳದಲ್ಲಿ 3/4 ಗಂಟೆ ಕಾಲ ಅಂತಿಮ ವಿಧಿವಿಧಾನಗಳ ಪೂಜಾ ಕೈಂಕರ್ಯಗಳು, ರಿಚುವಲ್ಸ್ ಅಂತ ಏನು ಹೇಳ್ತೀವಿ, ಆ ರಿಚುವಲ್ಸ್ಗಳನ್ನು ಅಲ್ಲಿ ಮಾಡಲಾಗುತ್ತೆ. 4 ಗಂಟೆ ಒಳಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ತೀರ್ಮಾನಿಸಲಾಗುತ್ತೆ. HD ದೇವೇಗೌಡರ ನಾವು ಈಗ ಅರ್ಚಕರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಬನ್ನಿ. ಆ ಸುಮಂಗಲಿಗೆ ಮಾಡಬೇಕು ಅದನ್ನೆಲ್ಲ ಅಂತಿಮ ವಿಧಿವಿಧಾನದ ಕೊನೆ ಘಟ್ಟದಲ್ಲಿ ನಾವಿದ್ದೀವಿ. ಬೆಳಗ್ಗೆಯಿಂದ ಕೂಡ ಪಂಚಗವ್ಯ ಅನ್ನೋದು ಇದಕ್ಕೆ ಮುಖ್ಯವಾಗಿ ಅಂತ ಮಾಡುವಂಥದ್ದು. ಪಂಚಗವ್ಯ ಮಾಡಿ ನಂತರ ಪುಣ್ಯಾಹವಾಚನ ಎಲ್ಲ ಮಾಡಿ ಆ ಕರ್ಣಪಠಣ ಅಂತ ಒಂದು ಮಂತ್ರ ಇದೆ. ಆ ಮಂತ್ರ ಎಲ್ಲ ಕಿರಿಯ ಮಗನ ಹತ್ರ ಆ ಕರ್ಣಪಠಣ ಮಂತ್ರನ ಹೇಳಿಸಿ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥ ವಿಧಿವಿಧಾನಗಳು, ಆ ಒಕ್ಕಲಿಗ ಸಂಪ್ರದಾಯದಲ್ಲಿ ಏನೇನೋ ಆ ಸುಮಂಗಲಿಗೆ ಮಾಡಬೇಕೋ ಅದನ್ನೆಲ್ಲ ಕೂಡ ನೆರವೇರಿಸಿ ಬೆಳಗ್ಗೆಯಿಂದಲೂ ಕೂಡ ತುಂಬ ಶ್ರದ್ಧೆಯಿಂದ 4 ಜನ ಮಕ್ಕಳು ಕೂಡ ಭಾರಿ ಶ್ರದ್ಧೆಯಿಂದ ಈ ಒಂದು ಕಾರ್ಯ ಮಾಡಬೇಕು ನಾವು ಕಾರ್ಯದಲ್ಲಿ ಉತ್ಸುಕರಾಗಿ ತುಂಬ ಭಾವುಕರಾಗಿ ಈ ಕೆಲಸ ಅವರು ಕೂಡ ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಎಲ್ಲ ನೆರವೇರಿದೆ. ಈಗ ಎಲ್ಲ ಮುಗಿದಿದೆ. ಈಗ ಈ ಒಂದು ಇದನ್ನು ಒಂದು 3-4 ಹಳ್ಳಿಗೆ ತೊಗೊಂಡೋಗಿ ಕರೆಕ್ಟಾಗಿ 3 ಗಂಟೆ ಸಮಯದಲ್ಲಿ ಆ ಒಂದು ಸ್ಥಳಕ್ಕೆ ಬರುತ್ತೆ. ಅಲ್ಲೊಂದು 3/4 ಗಂಟೆ ನಮ್ಮ ಈ ವಿಧಿವಿಧಾನಗಳ ಪ್ರಕ್ರಿಯೆ ಇದೆ. ಮುಗಿಸ್ಕೊಂಡ ನಂತರ 4 ಗಂಟೆ ಒಳಗಡೆ ಅವ್ರನ್ನ ಸದ್ಗತಿ ಮಾಡಬೇಕು ಅನ್ನೋದೊಂದು ನಿರ್ಣಯ ಆಗಿದೆ. ಯಾವತ್ತು ನಮ್ಮ ಅವರ ಶರೀರ ಇದಾಯಿತು ಅವತ್ತು ಬೆಳಗ್ಗೆ ಕೂಡ ನಮ್ಮ ಕುಮಾರಸ್ವಾಮಿ ಸಾಹೇಬರು ಕೂಡ ಬೆಳಗ್ಗೆ 5 ಗಂಟೆ ಕರೆಕ್ಟಾಗಿ ನಮ್ಮ JP ನಗರ ದೇವಸ್ಥಾನಕ್ಕೆ ಬಂದು ಮಹಾಮೃತ್ಯುಂಜಯ ಹೋಮ, ಪಂಚಾಸ್ತ್ರ ಹೋಮಗಳು, ಆಯುಷ್ ಹೋಮ ಇವೆಲ್ಲ ಕೂಡ ನೆರವೇರಿಸಿ ಆ ರಕ್ಷೆ ತೊಗೊಂಡೋಗಿ ಇಟ್ಟಿದ್ದಾರೆ. ನಂತರ ಕಿರಿಯ ಮಗ ರುದ್ರಾಭಿಷೇಕ ಎಲ್ಲ ಮಾಡಿಸಿ ಆ ರುದ್ರಾಭಿಷೇಕದ ಗಂಧ, ತೀರ್ಥ,
ಪ್ರಸಾದಗಳನ್ನೆಲ್ಲ ತೊಗೊಂಡೋಗಿ ಅವರ ತಂದೆಯವರ ಹತ್ರ ಕೊಟ್ಟು ಅವರು ಕೂಡ ಎಲ್ಲ ಗಂಧ ಎಲ್ಲ ಸಮರ್ಪಣೆ ಮಾಡಿ ತೀರ್ಥ ಪ್ರೋಕ್ಷಣೆ ಮಾಡಿದ ತಕ್ಷಣ ಅವರ ಜೀವ ಶಿವ ಸಾಯುಜ್ಯ ಹೊಂದಿರತಕ್ಕಂಥದ್ದು ತುಂಬ ವಿಶೇಷ. ಅವರು ಇವತ್ತು ದೇವೇಗೌಡರು ಅವ್ರ ಕುಟುಂಬಕ್ಕೆ ಎಷ್ಟು ಮುಖ್ಯನೋ ಅದೇ ಥರ ಅವರ ಚೆನ್ನಮ್ಮವರು ಪಾತ್ರನೂ ಕೂಡ ಬಹಳ ಮುಖ್ಯ ಇರ್ತಕ್ಕಂಥದ್ದು. ಇಬ್ಬರು ಕೂಡ ಅವರ ಕುಟುಂಬ ಇವತ್ತು ಯಶಸ್ಸಾಗಿ ಒಂದು ಬೆಳೆದಿದೆ ಅಂದರೆ ಅವರಿಬ್ಬರ ಶ್ರಮನೇ ಅದಕ್ಕೆ ಫಲ ಸಿಕ್ಕಿರ್ತಕ್ಕಂಥದ್ದು. ನಿಜ, ನಮ್ಮ ಧರ್ಮದಲ್ಲಿ ಗರ್ಭ ಸಂಸ್ಕಾರದಿಂದ ಹಿಡಿದು ಅಂತ್ಯ ಸಂಸ್ಕಾರದವರೆಗೂ ಕೂಡ ವಿಧಿವಿಧಾನಗಳನ್ನು ಫಾಲೋ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ, ರಿಚುವಲ್ಸ್ನ ಫಾಲೋ ಮಾಡೋದನ್ನು ನೋಡ್ತಾ ಇರ್ತೀವಿ. ವೈ? ಯಾಕಂತ ಹೇಳಿದ್ರೆ ಈ ಜೀವನ ಸಾರ್ಥಕವಾಗಬೇಕು ಅಂತ ಹೇಳಿದರೆ ವೈಜ್ಞಾನಿಕವಾಗಿಯೂ ಕೂಡ ಅದಕ್ಕೆ ಬಹಳಷ್ಟು ಅರ್ಥಗಳಿದ್ದಾವೆ ಅನ್ನೋದನ್ನು ಆ ಅರ್ಚಕರ ಮಾತುಗಳಲ್ಲಿ ನಾವು ಗಮನಿಸ್ಬೋದಾಗಿತ್ತು.